ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಒಬ್ಬ ಯುವ ಉದ್ಯಮಶೀಲ ಅಭ್ಯರ್ಥಿ ಇದ್ದಾರೆ, ರೈತರು ಇದ್ದಾರೆ. ಇವರು ಬೊಮ್ಮನಹಳ್ಳಿ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇವರ ಒಂದು ವಿಳಾಸ ಆಗಿರ್ತದೆ ಆಕಾಶ್ ಎನ್.ಆರ್ ಅಂತ ಹೇಳ್ಬಿಟ್ಟು. ಏನಂತಂದರೆ, ಹೊಂಬಾಳೆ ಅಗ್ರಿ ಸೊಲ್ಯೂಷನ್ ಅನ್ನುವ ಒಂದು ಸ್ಟಾರ್ಟಪ್, ಅಂದರೆ ಉದ್ಯಮಶೀಲತೆ ಉದ್ಯಮವನ್ನು ಆರಂಭಿಸಿ ರೈತರಿಗೆ, ಸುತ್ತಮುತ್ತಲಿನ ಗ್ರಾಮಗಳಿಗೆ ರೈತರಿಗೆ ಸಹಕಾರಿಯಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಥಮವಾಗಿ ಭದ್ರಾವತಿ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಆಕಾಶ್ ಎನ್.ಆರ್ ಅವರೇ. ಸರ್ ನಮಸ್ತೆ ಸರ್. ಹೇಳಿ, ಪದವಿ ಮುಗಿಸಿದ ಮೇಲೂ ಕೂಡ ಇದೇ ಕ್ಷೇತ್ರಕ್ಕೆ ಬರಬೇಕು ಅಥವಾ ಕೃಷಿ ಕಡೆಗೆ ಬರಬೇಕು ಅಂತ ಹೇಗೆ ಅನಿಸ್ತು? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳು, ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಸಾಕಷ್ಟು ಅವಕಾಶ ಇದೆ, ಬೇರೆ ಒಂದು ಕ್ಷೇತ್ರಗಳಲ್ಲೂ ಅವಕಾಶ ಇದೆ. ಜಮೀನಿದೆ ಅಂತ ಹೇಳ್ಕೊಂಡು ಬಂದರೂ ಇಲ್ಲ, ಯಾವ ರೀತಿನ ಅಂತ ಸ್ವಲ್ಪ ಪರಿಚಯ. ಸರ್, ಈಗ ನಾನು ಪದವಿಯನ್ನು ಮುಗಿಸಿದ ಮೇಲೆ ಒಂದು 2 ವರ್ಷ ಬೇರೆ ಕಡೆನೂ ಕೆಲಸ ಮಾಡಿದ್ದೀನಿ. ಸೊ ಕೆಲಸ ಮಾಡಿದ ನಂತರ ಮತ್ತೆ ಫರ್ದರ್ ನಾನು ಬೇರೆ ಕಡೆ ಹೋಗೋದಕ್ಕಿಂತನೂ ನಾನು ಇದೇ ಒಂದು ಕೃಷಿ ಪದವಿನ ಪಡೆದಿರೋದ್ರಿಂದ, ಸೊ ನಮ್ಮ ಊರಿನ ಹತ್ರನೇ ನಾನು ಒಂದು ಹೊಸದಾಗಿ ಸ್ಟಾರ್ಟಪ್ಪನ್ನು ಮಾಡಿದ್ರೆ ಒಂದು ನನಗೂ ಸಹ ಅನುಕೂಲ ಆಗುತ್ತೆ. ಸೊ ನಮ್ಮ ಮನೆ ಹತ್ರನೂ ನಾನು ಇರ್ಬೋದು, ನೋಡ್ಬೋದು, ನಮ್ಮ ಜಮೀನನ್ನು ಸಹ ನೋಡ್ಬೋದು, ಒಬ್ಬ ಕೃಷಿಕನಾಗೂ ಇರ್ಬೋದು, ಮತ್ತು ಇನ್ನೊಂದು ರೈತರಿಗೆ ಒಬ್ಬ ಪದವೀಧರನಾಗಿ ರೈತರಿಗೆ ಸಲಹೆ ಸೂಚನೆಗಳ ಮೂಲಕ ನಾನು ಒಂದು ಅನುಕೂಲವನ್ನು ಮಾಡಿಕೊಡ್ಬೋದು ಅಂತೇಳಿ ನಾನು ಈ ಒಂದು ಇದರಿಂದ ತಮಗೆ ಸ್ವಂತ ತೃಪ್ತಿ ಕೂಡ ಸಿಗುತ್ತೆ. ಅಂದರೆ ನೀವು ಓದಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋ ಒಂದು ಕೃತಜ್ಞತೆ ಭಾವನೆ ಅಥವಾ ಆ ಥರದ ಭಾವನೆ ಬಂದ್ಬಿಡುತ್ತೆ ಅಂತ ಹೇಳಿ. ಹೌದು ಸರ್, ಇದೇ ಒಂದು ಫೀಲ್ಡಲ್ಲಿ ಸರ್ವಿಸ್ ಮಾಡ್ತಾ ಇದೀವಿ ಅನ್ನೋದು ಒಂದು ಮನತೃಪ್ತಿ ಇದೆ ಸರ್. ಮನತೃಪ್ತಿ ಇದೆ. ಬೇರೆಯವರ ಹತ್ರ ಹೋಗಿ ತಾವು ಕೆಲಸ ಮಾಡಿ ತಿಂಗಳಿಗೆ ಸಂಬಳ ತಗೊಳ್ಳೋ ಬದಲಿಗೆ ಇದೇ ಥರ ಮಾಡಿದರೆ ಈ ಥರದ್ದೊಂದು ಸಮಾಜ ಸೇವೆನೂ ಹೌದು, ನೀವು ಓದಿರ್ತಕ್ಕಂಥ ಒಂದು ಬುದ್ಧಿಮತ್ತೆ ಇದೆ, ನಿಮ್ಮ ಒಂದು ಅನುಭವ ಇದೆ, ಅದು ರೈತರು ಕೂಡ ಮುಟ್ಸಿದಂಗೆ ಆಯ್ತು ಅಂತ ಹೇಳ್ಬಿಟ್ಟು ಇದು ನೀವು ಇದು ಮಾಡ್ಕೊಂಡಿದ್ದೀರಾ, ಆಯ್ಕೆ ಮಾಡ್ಕೊಂಡಿದ್ದೀರಾ. ಇದ್ರ ಜೊತೆಗೆ ಈಗ ರೈತರಿಗೆ ತಾವು ಯಾವ ಮುಖಾಂತರ ಹೇಗೆ ಅವರಿಗೆ ಸಲಹೆ ಸೂಚನೆ ಕೊಡ್ತೀರಿ? ಸರ್, ಈಗ ನಾವೇನಂತಂದ್ರೆ ಮೊದಲಾಗಿ ಈಗ ರೈತರು ಬರ್ತಾರೆ ಸರ್. ಮೇಯ್ನ್ ಈಗ ಮುಖ್ಯವಾಗಿ ರೈತರು ಈಗ ನಮ್ದು ಏನು ನಾವು ಹೊಂಬಾಳೆ ಅಗ್ರಿ ಸೊಲ್ಯೂಷನ್ಸ್ ಅಂತೇಳಿ ಒಂದು ಎಂಟರ್ಪ್ರಿನ್ಯೂರ್ಶಿಪ್ ಫರ್ಟಿಲೈಸರ್ ಪೆಸ್ಟಿಸೈಡ್ಸ್ ಡೀಲರ್ ಶಾಪ್ನ ನಾವು ಕಾಕ್ನೂರ್ ಅನ್ನೋ ಒಂದು ವಿಲೇಜಲ್ಲಿ, ಚನ್ನಗಿರಿ ತಾಲೂಕು ತೆಗೆದಿದ್ದೀವಿ ಸರ್. ಸೊ ಮೇಜರ್ ಆಗಿ ಈಗ ರೈತರದ್ದು ಪ್ರಾಬ್ಲಮ್ ಏನಂದರೆ ಗೊಬ್ಬರ ಹಾಕೋದು ಮತ್ತು ಇವತ್ತು ಕೀಟ ಮತ್ತು ರೋಗಗಳ ನಿರ್ವಹಣೆ ಅವರಿಗಿರೋಂಥ ಮೇಜರ್ ಕನ್ಸರ್ನ್ ಸರ್. ಸೊ ಮೊದಲದಾಗಿ ಅವ್ರು ಏನು ಬಂದ ತಕ್ಷಣ ನಾವೇನು ಮಾಡ್ತೀವಿ, ಈಗ ಅವ್ರ ರೈತರಾಗಿ ಯಾವ ಗೊಬ್ಬರ ಹಾಕಬೇಕು ಅಂತ ಕೇಳ್ತಾರೆ ಸರ್ ಡೈರೆಕ್ಟ್ ಆಗಿ. ಬಟ್ ನಾವು ಏನು ಸಲಹೆ ಮಾಡ್ತಾ ಇದೀವಿ ಇತ್ತೀಚೆಗೆ ಅಂತಂದರೆ, ಮೊದಲದಾಗಿ ನೀವು ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಮೊದಲದಾಗಿ ನಿಮ್ಮ ಮಣ್ಣು ಪರೀಕ್ಷೆಯನ್ನು ಮಾಡಿಸಿದ್ದೀರಾ, ಅಥವಾ ಹಿಂದಿಂದ ಏನು ಪ್ರಾಕ್ಟೀಸ್ನ ಮಾಡ್ಕೊಂಬಂದಿರಾ, ಏನು ಗೊಬ್ಬರ ಹಾಕೊಂಬಂದಿದ್ದೀರಾ, FOMಗಳನ್ನ ಯೂಸ್ ಮಾಡ್ತಿದ್ದೀರಾ, ಕೊಟ್ಟಿಗೆ ಗೊಬ್ಬರಗಳನ್ನ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತಿದ್ದೀರಾ, ಹಸಿರೆಲೆ ಗೊಬ್ಬರಗಳನ್ನ ಏನಾದ್ರು ಯೂಸ್ ಮಾಡಿದ್ದೀರಾ. ಸೊ ಇದನ್ನೆಲ್ಲದನ್ನು ಅವ್ರ ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ತೀವಿ ಸರ್. ಸೊ ಅದಾದ ನಂತರ ಮೇಜರ್ ನಿಮಗೆ ಏನು ತೊಂದರೆ ಆಗ್ತಿದೆ ನಿಮ್ಮ ತೋಟಗಳಲ್ಲಿ ಅನ್ನೋದನ್ನ ಅವ್ರ ಹತ್ರ ವಿಚಾರಗಳನ್ನ ತಿಳ್ಕೊಳ್ತೀವಿ ಸರ್. ಅವ್ರು ಏನು ತೊಂದರೆಗಳನ್ನ ಹೇಳ್ತಾರೆ ಅದರ ಆಧಾರದ ಮೇಲೆ ನಾವು ಅವರಿಗೆ ಸೊಲ್ಯೂಷನ್ ಕೊಡ್ತೀವಿ ಸರ್. ಸೊ ಈಗ ಮಣ್ಣು ಪರೀಕ್ಷೆ ಮಾಡಿಸ್ತೀರಿ. ಸೊ ಮೊದಲದಾಗಿ ನೀವು ಫರ್ಟಿಲೈಸರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ, ಸೊ ನಿಮ್ಮ ಒಂದು ತೋಟದಲ್ಲಿ ಇರುವಂತಹ ಮಣ್ಣಿನಲ್ಲಿ ಎಷ್ಟೆಷ್ಟು ನಿಮಗೆ ಪೋಷಕಾಂಶಗಳು ಇದಾವೆ ಅನ್ನೋದೊಂದು ಗೊತ್ತಾಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ನೀವು ಯಾವ ಪೋಷಕಾಂಶಗಳ ಕೊರತೆ ಇದೆ ಅದನ್ನ ಹೆಚ್ಚಿಗೆ ಕೊಡ್ಬೋದು, ಯಾವ ಪೋಷಕಾಂಶಗಳು ಜಾಸ್ತಿ ಇದಾವೆ ಆ ಪೋಷಕಾಂಶಗಳು ಇರುವಂತಹ ಗೊಬ್ಬರಗಳನ್ನ ಕಡಿಮೆ ಮಾಡ್ಬೋದು. ಸೊ ಇದರಿಂದ ಏನಪ್ಪಾ ಅಂತಂದ್ರೆ, ಒಂದು ಬೇಕಾಗಿರುವಂತ ಪೋಷಕಾಂಶಗಳನ್ನ ನೀವು ಸಸ್ಯಗಳಿಗೆ ಒದಗಿಸ್ತೀರಾ, ಮತ್ತು ಅತಿ ಹೆಚ್ಚು ಇರೋದನ್ನ ಕಡಿಮೆ ಮಾಡೋದ್ರಿಂದ ನಿಮಗೆ ಖರ್ಚು ಸತ ಕಡಿಮೆ ಆಗುತ್ತೆ ಸರ್. ಬೇಡದೇ ಇರೋ ಪೋಷಕಾಂಶಗಳನ್ನ ತಂದು ಹಾಕೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ. ಸೊ ಈ ತರ ನಾವೇನಪ್ಪ ಅಂದ್ರೆ ಫಸ್ಟ್ ಬೇಸಿಕಲಿ ಗ್ರೌಂಡ್ ಇಂದ ಹೋಗೋಕೆ ಆದಷ್ಟು ಟ್ರೈ ಮಾಡ್ತೀವಿ ಸರ್ ರೈತರ ಹತ್ರ. ಆರಂಭದಲ್ಲಿ ಏನೇನು ಕಷ್ಟ ಅನುಭವಿಸಿದಿರಿ ಸರ್? ಆರಂಭದಲ್ಲಿ ಏನಪ್ಪಾ ಅಂತಂದ್ರೆ, ರೈತರು ಹೇಗೆ ಅಂತಂದ್ರೆ ಯಾರು ನಾವು ಹೇಳಿದ್ದನ್ನ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸರ್. ಯಾಕಂದ್ರೆ ಅವ್ರದೇ ಆದ ಒಂದು ವೇ ಅಲ್ಲಿ ಬಂದಿರ್ತಾರೆ ಇರುತ್ತೆ. ಸೊ ಈಗ ನಾವ್ ಏನಾದ್ರು ಒಂದ್ ಹೇಳಿದ್ರೆ ನಿಮ್ದು pH ಈ ತರ ಇದೆ, ನೀವು ಇದನ್ನ ರಸಗೊಬ್ಬರ ಯೂಸ್ ಮಾಡ್ರಿ ಅಂತ ಹೇಳಿದಾಗ ಏನಾಗುತ್ತೆ ಅವರಿಗೆ, ಅದು ಮೇ ಬಿ ಒಂದ್ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ಕೆಲವೊಮ್ಮೆ ನಾವು ಹೇಳೋಂತ ರಸಗೊಬ್ಬರಗಳದ್ದು ಬೆಲೆ ಜಾಸ್ತಿ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಮ್ಗೆ ಇದು ಬೇಡ, ಇದೇ ಚೆನ್ನಾಗಿತ್ತು ಹಳೇದು, ಇದು ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸರ್. ಸೊ ಅವರಿಗೆ ಅದನ್ನ ಮನದಟ್ಟು ಮಾಡ್ಬೇಕು ಸರ್. ಇದಲ್ಲ, ಇದನ್ನ ಮಾಡಿದ್ರೆ ನಿಮ್ದು ಅಲ್ಲಿ ಇರೋಂಥ ಸಮಸ್ಯೆ ಸರಿ ಹೋಗುತ್ತೆ ಹೊರತು ನೀವು ಇದೇ ನಿಮ್ದು ಹಳೆ ಪದ್ಧತಿ ಏನಿರುತ್ತೆ ಅದನ್ನ ಮಾಡಿದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತೇಳಿ. ಸೊ ಅವರನ್ನ ರೈತರಿಗೆ ಮನದಟ್ಟು ಮಾಡೋದು ಬಹಳ
ಮುಖ್ಯ ಸರ್ ಇಲ್ಲಿ. ಸೊ ಏನ್ ಸಮಸ್ಯೆ ಇದೆ, ಏನ್ ಮಾಡಿದ್ರೆ ನಿಮ್ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದನ್ನ ಅವರಿಗೆ ನಾವು ಮನದಟ್ಟು ಮಾಡ್ಕೊಡ್ಬೇಕು ಸರ್. ಆರಂಭದಲ್ಲಿ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇತ್ತು, ಈಗ ಹೇಗಿದೆ? ಸರ್ ಆರಂಭದಲ್ಲಿ ಸ್ವಲ್ಪ ಪ್ರತಿಕ್ರಿಯೆ ಅಷ್ಟಿರ್ಲಿಲ್ಲ. ಸೊ ಈಗ ಹೋಗ್ತಾ ಹೋಗ್ತಾ ಏನಾಗ್ತಿದೆ ಅಂದ್ರೆ ಸರ್, ಕೆಲವೊಂದು ಫಾರ್ಮರ್ಸಿಗೆ ನಾವು ಮಾಡಿರೋಂಥ ಅಡ್ವೈಸು ಅದನ್ನ ನೋಡ್ಬಿಟ್ಟು ಅವರ ತೋಟಗಳಲ್ಲಾಗಿರ್ಬೋದು ಅಥವಾ ಅವ್ರ ಜಮೀನುಗಳಲ್ಲಿ ಆಗಿರೋಂಥ ಬದಲಾವಣೆಯನ್ನು ನೋಡ್ಬಿಟ್ಟು ಅವ್ರು ಇವಾಗ ಓಕೆ ಇವರು ಮಾಡೋ ಅಂಥದ್ದು ಒಂದು ಕ್ರಮ ಸರಿಯಾಗಿದೆ, ಇವರು ಇದನ್ನ ಚೆನ್ನಾಗಿ ವೈಜ್ಞಾನಿಕ ಸಲಹೆಗಳು ಇವ್ರದ್ದು ಕೆಲಸ ಮಾಡುತ್ತೆ ಅನ್ನೋದ್ರಿಂದ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಾಗಿದೆ ಸರ್ ಇವಾಗ. ತಾವು ಕೂಡ ಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಾ? ಹೌದು ಸರ್, ನಾವು ಕ್ಷೇತ್ರ ಭೇಟಿಯನ್ನ ಮಾಡ್ತೀವಿ ಸರ್. ಆಮೇಲೆ ಈಗ ರೈತರು ಏನಾದ್ರು ಯಾವ್ದಾದ್ರು ರೋಗ ಕೀಟ ನಿರ್ವಹಣೆ ಅಂತ ಬರ್ತೀವಿ, ಕೆಲವೊಬ್ರು ಫೋನ್ ಮಾಡ್ತಾರೆ ಸರ್ ಮುಂಚೆನೆ ಈ ತರ ಆಗಿದೆ ಅಂತ. ಅವಾಗ ನಾವೇನ್ ಹೇಳ್ತೀವಿ, ನೀವು ಬರ್ಬೇಕಾದ್ರೆ ನಿಮ್ಮ ಸ್ಪೆಸಿಮನ್ಸ್ ತಗೊಂಬರ್ರಿ, ನಿಮ್ಮ ರೋಗ ಗೀಟ ಬಂದಿರೋಂತ ಎಲೆನಾದ್ರೂ ಅಥವಾ ಪಾರ್ಟ್ನ ತಗೊಂಬನ್ನಿ. ಸೊ ಆವಾಗ ಏನಾಗುತ್ತೆ, ನಾವು ಅಲ್ಲಿ ತಂದು ಅದನ್ನ ನೋಡಿದಾಗ ಒಂದು ಕರೆಕ್ಟ್ ಐಡೆಂಟಿಫಿಕೇಶನ್ ಮಾಡ್ಬೋದು ಸರ್, ಏನ್ ರೋಗ ಆಗಿರ್ಬೋದು, ಏನ್ ಕೀಟ ಆಗಿರೋದು, ಅದ್ರ ಮೇಲಿರೋ ಸಿಂಪ್ಟಮ್ಸ್ ಮೇಲಿಂದ. ಸೊ ಇದರಿಂದ ಏನಪ್ಪಾ ಅಂತಂದ್ರೆ ಸರಿಯಾದ ಒಂದು ಯಾವ ಕೆಮಿಕಲ್ನ ಕೊಟ್ರೆ ಈ ರೋಗವನ್ನ ನಾವು ಕಂಟ್ರೋಲ್ ಮಾಡಬಹುದು ಅನ್ನೋದು ನಾವು ಚೆನ್ನಾಗಿ ಗೊತ್ತಾಯ್ತು ಸರ್. ಅದಕ್ಕೂ ಮೀರಿ ನಮಗೆ ಏನಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ, ಸೊ ನಮಗಿಂತ ನಮಗೆ ಈಗ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಜ್ಞಾನಿಗಳಿದ್ದಾರೆ ಸರ್, ಅವ್ರಿಗೆ ಕನ್ಸಲ್ಟ್ ಮಾಡ್ತೀವಿ ಸರ್. ಈ ತರ ಒಂದು ತೊಂದರೆ ಅಂತ ರೈತರು ಬಂದಿದ್ದಾರೆ, ಸೊ ಇಲ್ಲಿ ನಮಗೆ ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ, ಆ ತರ ಒಂದು ಕೇಳ್ಬಿಟ್ಟು ಸರಿಯಾದ ಒಂದು ಸಲಹೆಯನ್ನ ನೀಡಬಹುದು ಸರ್. ಈಗ ಸುಮ್ನೆ ಯಾವ್ದೋ ಒಂದನ್ನ ಅವರಿಗೆ ಸಲಹೆ ಕೊಡೋದಕ್ಕಿಂತನೂ ಒಂದು ದಿನ ತಡವಾದ್ರೂ ಪರವಾಗಿಲ್ಲ, ಅವರಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಸರ್. ಏನು ಸಲಕರಣೆಗಳನ್ನ ಇಟ್ಕೊಂಡಿದ್ದೀರಿ ಈ ರೀತಿ ಅಂದ್ರೆ ಈಗ ಬೇಸಿಕ್ ಅಂತಂತಂದ್ರೆ ನಾವು ಏನ್ ಈಗ ಬಂದ ತಕ್ಷಣವೇ ಅವರಿಗೆ ಅಂದ್ರೆ ರೈತರಿಗೆ ಯಾವ ರೀತಿಯಿಂದ ನೀವು ಮನದಟ್ಟು ಮಾಡಿ ಅವರಿಗೆ ನೀವು ಒಟ್ಟಾರೆ ಇದು ನಂಬಿಕೆ ಬರೋ ಹಾಗೆ ಸರ್? ಇವಾಗ ಈಗ ಮೇಜರ್ ಅಂತಂತಂದ್ರೆ ಈಗ ಬೇಸಿಗೆ ಸರ್, ಇವಾಗ ಈ ಬೇಸಿಗೆಯಲ್ಲಿ ಏನಾಗುತ್ತೆ ಅಂತಂತಂದ್ರೆ ಅತಿ ಹೆಚ್ಚು ಮೈಟ್ಸ್ ಇನ್ಫೆಸ್ಟೇಷನ್ ಜಾಸ್ತಿ ಇರುತ್ತೆ ಸರ್ ಅಡಿಕೆಯಲ್ಲಿ. ನಮ್ ಕಡೆ ಮೇಜರ್ ಬೆಳೆ ಅಂತಂದ್ರೆ ಅಡಿಕೆ ಸರ್. ಈಗ ಬೇಸಿಗೆಯಲ್ಲಿ ಅಡಿಕೆ ಬಿಟ್ರೆ ನಮ್ ಬೇಸಿಗೆ ಬೆಳೆಗಳನ್ನ ಯಾವ್ದನ್ನು ಬೆಳೆಯಲ್ಲ ಸರ್ ನಮ್ಮ ರೈತರು, ಯಾಕಂದ್ರೆ ನೀರಿನ ಅಭಾವ ಇದೆ. ಅಡಿಕೆ ತೋಟಗಳಲ್ಲಿ ನೀರಿನ ನಿರ್ವಹಣೆ ದೊಡ್ಡ ಒಂದು ಸವಾಲ್ ಇರುತ್ತೆ ಸರ್ ಇವಾಗ ರೈತರಿಗೆ. ಸೊ ಹಾಗಾಗಿ ಅದರಲ್ಲಿ ಈಗ ಬೇಸಿಗೆಯಲ್ಲಿ ಮೇಜರ್ ಆಗಿ ಕಾಡ ಅಂತ ಸಮಸ್ಯೆಗಳಂತ ಏನಪ್ಪಾ ಅಂತಂದ್ರೆ, ಈಗ ಒಂದು ಸುಳಿತಿಗಣೆ ಮತ್ತೆ ಇನ್ನೊಂದು ಮೈಟ್ಸ್. ಸೊ ಮೈಟ್ಸ್ ಅಲ್ಲಿ ಸರ್ ಈಗ ರೆಡ್ ಮೈಟ್ಸ್ ಮತ್ತೆ ವೈಟ್ ಮೈಟ್ಸ್ ಅಂತ ಬರ್ತಾ ಇದೆ. ಏನಾಗುತ್ತೆ ಅಂದ್ರೆ ರೆಡ್ ಮೈಟ್ಸ್ ನ ರೈತರಿಗೆ ಈಸಿಯಾಗಿ ಮನದಟ್ಟು ಮಾಡ್ಬೋದು ಸರ್, ಯಾಕೆಂದ್ರೆ ಆ ರೆಡ್ ಮೈಟ್ಸ್ ಏನಾಗುತ್ತೆ, ಎಲೆ ತಳಭಾಗವನ್ನ ನಾವ್ ಹಿಂಗೆ ಕೈಯಿಂದ ಉಜ್ಜಿದ್ರೆ ಸೊ ಅದು ಕೆಂಪಾಗುತ್ತೆ, ಅದರಲ್ಲಿರೋ ಒಂದು ಪಿಗ್ಮೆಂಟ್ ಹೊರಗೆ ಬಂದ್ಬಿಟ್ಟು ಕೆಂಪಾಗುತ್ತೆ ಸರ್, ಅದನ್ನ ರೈತರು ಒಪ್ಕೊಳ್ತಾರೆ. ಬಟ್ ಅದೇ ಏನಾಗುತ್ತೆ ವೈಟ್ ಮೈಟ್ಸ್ ಅಲ್ಲಿ ಆತರ ಏನು ಬರೋದಿಲ್ಲ ಸರ್, ಉಜ್ಜಿದಾಗ ಮೈಟ್ಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡಿದೀವಿ ಅಂತಂದ್ರೆ ನಾವು ಪೋರ್ಟಬಲ್ ಮೈಕ್ರೋಸ್ಕೋಪ್ ಗಳನ್ನ ಬಳಸ್ತೀವಿ ಸರ್. ಅಂದ್ರೆ ಮೊಬೈಲಿಗೆನೆ ಕನೆಕ್ಟ್ ಮಾಡ್ಬಿಟ್ಟು ಸೊ ಅವ್ರಿಗೆ ತಂದಿರೋಂಥ ಸ್ಪೆಸಿಮನ್ ಕೆಳಗಡೆ ಹಿಡಿದ್ಬಿಟ್ಟು ತೋರಿಸ್ತೀವಿ ಸರ್ ಅವ್ರಿಗೆ ಮೈಕ್ರೋಸ್ಕೋಪ್ ಅಲ್ಲಿ. ಸೊ ಅಲ್ಲಿ ಆ ಮೈಟ್ಸ್ ಗಳು ಓಡಾಡ್ತಾ ಇರೋದಾಗಿರ್ಬೋದು, ಸೊ ಮತ್ತೆ ಯಾವ್ದುಗಳ ಮೊಟ್ಟೆ, ಸಣ್ಣ ಮರಿಗಳು ಅವೆಲ್ಲ ಕಾಣ್ತವೆ ಸರ್. ಸೊ ಇದರಿಂದ ನಾವು ಅವರಿಗೆ ಮನದಟ್ಟು ಮಾಡಬಹುದು, ವೈಟ್ ಮೈಟ್ಸ್ ಇದೆ, ಇದಕ್ಕೆ ನೀವು ಸರಿಯಾದ ಕ್ರಮವನ್ನ ತಗೋಬೇಕು, ಸರಿಯಾದ ಸಿಂಪರಣೆಯನ್ನ ನೀವು ಮಾಡಬೇಕು ಅಂತ ಹೇಳಿ ಇದನ್ನ ಮಾಡ್ತೀವಿ ಸರ್. ಆಮೇಲೆ ಈಗ ಹೇಳ್ತಾ ಇದ್ದೀರಿ ಬೇಸಿಗೆಯಲ್ಲಿ ಇದು ನಿರ್ವಹಣೆ ಮಾಡೋದೇ ಒಂದು ದೊಡ್ಡ ಸವಾಲು ಅಡಿಕೆ ಬೆಳೆನ, ಯಾಕಂತಂದ್ರೆ ಭಯಂಕರ ಬಿಸಿಲಿರ್ತದೆ, ಸೀಳ್ಕೊಂತವೆ ಬುಡಗಳು ಎಲ್ಲಾನು, ಇದು ಹಾಳಾಗೋ ಒಂದು ಸಂದರ್ಭ ಇರ್ತದೆ, ಜೊತೆಗೆ ಬೇರೆ ಫಂಗಸ್ ಇಲ್ಲ ಬೇರೆ ಕೀಟಗಳು ಕೂಡ ಸೇರ್ಕೊಳ್ಳೋ ಒಂದು ಸಂದರ್ಭ ಇರ್ತದೆ. ಸೊ ಇದರ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ರೀತಿಯಿಂದ ಮಾಡ್ಬೇಕಂತ ಹೇಳ್ತೀರಾ ಸರ್? ಇವಾಗ ನೀವು ಹೇಳ್ದಂಗೆ ಈಗ ಬುಡ ಸೀಳೋದು ಏನೋ ಸಮಸ್ಯೆಗೆ ಏನಪ್ಪಾ ಅಂತಂತಂದ್ರೆ, ಒಂದು ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರೋದು ತೋಟದ ಬಾರ್ಡರ್ಗಳಲ್ಲಿ, ಬದಿಯಲ್ಲಿ ಇರೋಂಥ ಮರಗಳಲ್ಲಿ ಅತಿ ಹೆಚ್ಚು ಈ ಬುಡ ಸೀಳ ಅಂತ ಒಂದು ಸಮಸ್ಯೆ ಕಂಡು ಬರುತ್ತೆ ಸರ್. ಸೊ ಇದಕ್ಕೆ ಏನಪ್ಪ ಪರಿಹಾರ ಅಂತಂತಂದ್ರೆ, ಒಂದು ಬದುಗಳಲ್ಲಿ ಬೇರೆ ಒಂದು ನೆರಳಾಗಂತ ಮರಗಳು, ಕೆಲವೊಬ್ರು ಬಾಳೆಹಣ್ಣು ಹಾಕೊಂಡಿರ್ತಾರೆ ಸರ್ ಬದಿನಲ್ಲಿ, ಸೊ ನೆರಳಾಗುತ್ತೆ ಗಿಡಗಳಿಗೆ ಅಂತ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗೇನು ಅಡಿಕೆ ಪಟ್ಟೆಗಳು ಬಿದ್ದಿರುತ್ತಲ್ಲ ಸರ್, ಅಡಿಕೆ ಎಲೆಗಳು, ಅವುಗಳನ್ನ ಏನಪ್ಪಾ ಅಂದ್ರೆ ಕಟ್ಟೋದನ್ನ ಮಾಡ್ಬೇಕು ಸರ್ ಬದಿನಲ್ಲಿರೋ ಮಳೆಗಳಿಗೆ, ಅತಿ ಹೆಚ್ಚು ಬಿಸಿಲು ಬೀಳೋದ್ರಿಂದ. ಇನ್ನೊಂದು ಏನಪ್ಪಾ ಅಂದ್ರೆ ಸುಣ್ಣ ಹೊಡಿಯೋದು, ಸುಣ್ಣವನ್ನ ಹೊಡೆಯುವಂತ ಪದ್ಧತಿ ಮೊದಲಿಂದನೂ ನಡೆಸ್ಕೊಂಡ್ ಬಂದಿದೆ ಸರ್. ಅದರಿಂದನೂ ಕೂಡ ಒಂದು ಆ ಬಿಸಿಲಿನ ತಾಪಮಾನವನ್ನ ನಾವು ಕಡಿಮೆ ಮಾಡಬಹುದು. ಹೌದು ತಾಪಮಾನ. ಜೊತೆಗೆ ಈಗ ನಾನು ಪ್ರಯಾಣದಲ್ಲಿದ್ದಾಗ ನಾನು ನೋಡಿದೆ, ಅದಕ್ಕೆ ಈಗ ಹೇಳಿದಿರಲ್ಲ ನೀವು, ತರಗಲೆಯಿಂದ ಕಟ್ತಾ ಇದ್ದಾರೆ, ಹೊಂಬಾಳೆವರೆಗೂ ಕೂಡ ಕಟ್ತಾರೆ. ಹೌದು ಸರ್. ಆ ತರ ಒಂದು ಇದರಿಂದ ಬೇರೆ ಏನು ಸಮಸ್ಯೆ ಆಗೋದಿಲ್ವಾ? ಬೇರೆ ಏನು ಸಮಸ್ಯೆ ಆಗೋದಿಲ್ಲ ಸರ್, ಬುಡಕ್ಕೆ ಆತರ ಕಟ್ಟೋದ್ರಿಂದ ಬೇರೆ ಏನು ಸಮಸ್ಯೆ ಏನು ಆಗೋದಿಲ್ಲ ಸರ್. ಆಮೇಲೆ ಈಗ ನೀರಿಂದ ಒಂದು ನಿರ್ವಹಣೆ ಯಾವ ರೀತಿಯಿಂದ ಮಾಡ್ಬೇಕಂತ ಹೇಳ್ತೀರಾ?
ಸರ್ ಮುಖ್ಯವಾಗಿ ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆ, ಮೊದಲನೇದಾಗಿ ನೀರಿನ ನಿರ್ವಹಣೆ ಅವರವರ ಮಣ್ಣಿನ ಗುಣದ ಆಧಾರದ ಮೇಲೆ ಇರುತ್ತೆ ಸರ್. ಸೊ ಈಗ ಕಪ್ಪು ಮಣ್ಣಿನಲ್ಲಿ ನೀರಿನ ನಿರ್ವಹಣೆ ಬೇರೆ ತರ ಇರುತ್ತೆ, ಕೆಂಪು ಮಣ್ಣಿನಲ್ಲಿ ನೀರಿನ ನಿರ್ವಹಣೆ ಬೇರೆ ತರ ಇರುತ್ತೆ. ಸೊ ಮರಳು ಮಿಶ್ರಿತ ಮಣ್ಣುಗಳಲ್ಲಿ ನೀರಿನ ನಿರ್ವಹಣೆ ಬೇರೆ ತರ ಇರುತ್ತೆ ಸರ್. ಸೊ ಕಪ್ಪು ಮಣ್ಣುಗಳಲ್ಲಿ ನೀರಿನ ನಿರ್ವಹಣೆ ಸ್ವಲ್ಪ ಈಸಿ ಆಗುತ್ತೆ ಸರ್. ಯಾಕಂದ್ರೆ ಕಪ್ಪು ಮಣ್ಣು ಜಾಸ್ತಿ ದಿನ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದ್ರಿಂದ ಸೊ ಅದರಲ್ಲಿ ನೀರಿನ ನಿರ್ವಹಣೆ ಸ್ವಲ್ಪ ಈಸಿ ಆಗುತ್ತೆ. ಅಂದ್ರೆ ನೀರಿನ ಒಂದು ಅಭಾವ ಇಲ್ದಂಗೆ ನೀರಿನ ನಿರ್ವಹಣೆ ಮಾಡ್ಬೋದು ಸರ್. ಕಡಿಮೆ ನೀರು ಕೇಳುತ್ತೆ ಕಪ್ಪು ಮಣ್ಣು. ಸೊ ಕೆಂಪು ಮಣ್ಣು ಮತ್ತೆ ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಸ್ವಲ್ಪ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಸರ್. ಸೊ ಅಲ್ಲಿ ಏನಪ್ಪಾ ಅಂದ್ರೆ ರೈತರು ಸೊ ಪ್ರತಿನಿತ್ಯ ಅವ್ರ ತೋಟದಲ್ಲಿ ಇರೋದ್ರಿಂದ ಅವರು ಅದನ್ನ ಅಲ್ಲಿ ಎಷ್ಟು ಹಸಿ ಇದೆ ಅದನ್ನ ನೋಡ್ಕೊಂಡು ನೀರಿನ ನಿರ್ವಹಣೆ ಅಂತ ಮಾಡೋದು ಒಳ್ಳೇದು ಸರ್. ಆಮೇಲೆ ಈ ಒಂದು ಬೇಸಿಗೆಯಲ್ಲಿ ಏನಪ್ಪಾ ಅಂದ್ರೆ ನೀರಿನ ನಿರ್ವಹಣೆ ಅತಿ ಹೆಚ್ಚು ನೀರು ಆವಿ ಆಗಲ್ದಂಗೆ ನೋಡ್ಕೋಬೇಕು ಅಂತಂತಂದ್ರೆ ಸೊ ಒಂದು ಹಸಿರೆಲೆ ಗೊಬ್ಬರಗಳ ಬಳಕೆ ತುಂಬಾ ಉಪಯುಕ್ತ ಆಗುತ್ತೆ ಸರ್. ಸೊ ದ್ವಿದಳ ಧಾನ್ಯಗಳಾಗಿರ್ಬೋದು ಅಥವಾ ಈಗ ಮುಂಚೂಣಿಯಲ್ಲಿ ಮಾರ್ಕೆಟಲ್ಲಿ ಮುಂಚೂಣಿಯಲ್ಲಿ ಇರೋದಂದ್ರೆ ಸೆಣಬು, ಡಯಾಂಚ, ವೆಲ್ವೆಟ್ ಬೀನ್ಸ್, ಈ ತರದ ಒಂದು ಹಸಿರೆಲೆ ಗೊಬ್ಬರಗಳು ಮುಂಚೂಣಿಯಲ್ಲಿ ಇದಾವೆ ಸರ್. ಇವನ್ನ ಅವರು ಈ ಬೇಸಿಗೆ ಟೈಮಲ್ಲಿ ಬೆಳೆಯೋದ್ರಿಂದ ಒಂದು ಮಲ್ಚ್ ಆಗುತ್ತೆ ಸರ್. ಅಂದ್ರೆ ಸ್ಮಾದರಿಂಗ್ ಅಂತ ಎಫೆಕ್ಟ್ ಅಂತ ಕರಿತೀವಿ. ನೆಲವನ್ನ ಕವರ್ ಮಾಡೋದ್ರಿಂದ ಬೇಗ ನೀರು ಆವಿ ಆಗೋದನ್ನ ತಡಿಬಹುದು ಸರ್. ಅದ್ರ ಜೊತೆಗೆ ಅದೇ ಒಂದು ಕ್ರಾಪ್ಗಳನ್ನ ಅವು ಹೂವಿನ ಹಂತಕ್ಕೆ ಬಂದಾಗ ಅವನ್ನ ಮಣ್ಣಿನ ಜೊತೆ ಮಿಕ್ಸ್ ಮಾಡೋದ್ರಿಂದ ಒಂದು ಹಸಿರೆಲೆ ಗೊಬ್ಬರವಾಗಿ ಕೂಡ ಅವು ಕೆಲಸ ಮಾಡ್ತವೆ ಸರ್. ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಸರ್, ಗೊಬ್ಬರದ ನಿರ್ವಹಣೆಗೆ ಬಂತಂದ್ರೆ ಅದೇ ಸರ್, ಇವಾಗ ಏನಪ್ಪಾ ಅಂತಂದ್ರೆ ಒಂದು ರೈತರು ಆದಷ್ಟು ಅಟ್ಲೀಸ್ಟ್ 2 ವರ್ಷಕ್ಕಂತಾದ್ರೂ ಅವರ ಮಣ್ಣಿನ ಪರೀಕ್ಷೆ ಮಾಡ್ಕೊಂಡು ಗೊಬ್ಬರದ ನಿರ್ವಹಣೆಯನ್ನ ಮಾಡಬೇಕು. ಅದ್ರ ಜೊತೆಗೆ ಈಗ ಅಡಿಕೆಯಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂತಂದ್ರೆ ಏನು ರೆಕಮೆಂಡೆಡ್ ಡೋಸೇಜ್ ಆಫ್ ಫರ್ಟಿಲೈಸರ್ ಇದೆ ಅದರ ಆಧಾರಿತವಾಗಿ ರೈತರು ಗೊಬ್ಬರದ ನಿರ್ವಹಣೆ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ, ಇಳುವರಿನೂ ಜಾಸ್ತಿ ಪಡಿಬೋದು ಸರ್. ಯಾಕಂದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ಕೆಲವೊಬ್ರು ರೈತರು ಈಗ ಈ ವರ್ಷ ಯಾವುದೋ ಒಂದು ಗೊಬ್ಬರವನ್ನ ಬಳಸಿರ್ತಾರೆ ಸರ್. ಸೊ ಒಂದ್ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ. ಸೊ ಅದಾದ ತಕ್ಷಣ ರೈತರು ಏನ್ ಮಾಡ್ತಿದ್ದಾರೆ, ಏನು ಈ ವರ್ಷ ಬಳಸಿರೋ ಗೊಬ್ಬರವನ್ನ ನೆಕ್ಸ್ಟ್ ವರ್ಷಕ್ಕೆ ಚೆನ್ನಾಗಿ ಇಳುವರಿ ಬಂತು ಅಂತ ಹೇಳ್ಬಿಟ್ಟು ಅದನ್ನ ಅವರಿಗೆ ಮನಸ್ಸಿಚ್ಛೆ ಆಗ್ತಿದಾರೆ ಸರ್, ಅತಿ ಹೆಚ್ಚು ಬಳಸ್ತಾ ಇದ್ದಾರೆ. ಸೊ ಈ ಅತಿ ಹೆಚ್ಚು ಬಳಸೋದ್ರಿಂದ ಏನಾಗ್ತಿದೆ ಅಂತಂತಂದ್ರೆ ಮಣ್ಣಿನಲ್ಲಿ ಇವೇನು ನ್ಯೂಟ್ರಿಯೆಂಟ್ಸ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ನಾನಾ ತರದ ಸಮಸ್ಯೆಗಳು ಬರ್ತಿವೆ ಸರ್. ಈಗ ಅಡಿಕೆಯಲ್ಲಿ ಮುಖ್ಯವಾಗಿ ಏನ್ ಸಮಸ್ಯೆ ಎದುರಿಸ್ತಿದ್ದಾರೆ ರೈತರು ಅಂತಂದ್ರೆ ಇಡಿಮುಂಡಿಗೆ ರೋಗ ಅಂತ ಕರೀತಾರೆ. ಒಂದೊಂದು ಶಾರೀರಿಕ ಸಮಸ್ಯೆಯನ್ನು ಅನುಭವಿಸಿದ್ರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಅತಿ ಹೆಚ್ಚು ಫಾಸ್ಫರಸ್ ಇರೋಂಥ ಗೊಬ್ಬರಗಳ ಬಳಕೆ, ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ರೈತರು ಬರೀ NPK ಗೊಬ್ಬರಗಳನ್ನ ಅತಿ ಹೆಚ್ಚು ಬಳಸ್ತಿದ್ದಾರೆ ಸರ್. ಸೊ ಏನಪ್ಪಾ ಅಂತಂದ್ರೆ ಲಘು ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನ್ ಕರಿತೀವಿ ಅವುಗಳ ಬಳಕೆಯ ಒಂದು ಅವೇರ್ನೆಸ್ ರೈತರಲ್ಲಿ ಇನ್ನೂ ಹೆಚ್ಚಾಗಬೇಕು ಸರ್. ಯಾಕೆಂದ್ರೆ ಆ ಒಂದು ಏನು ಇಡಿಮುಂಡಿಗೆ ರೋಗ ಬರುತ್ತೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಜಿಂಕ್ ನ ಕೊರತೆ ಕೂಡ ಒಂದು ಬಹುಮುಖ್ಯ ಕಾರಣ ಆಗಿರುತ್ತೆ ಸರ್. ಸೊ ಇದೇನಪ್ಪಾ ಅಂದ್ರೆ ಆ ಜಿಂಕ್ ಇರುವಂತ ಗೊಬ್ಬರ ಅಂದ್ರೆ ಲಘು ಪೋಷಕಾಂಶಗಳ ಬಳಕೆಯನ್ನ ಮಾಡಿದ್ರೆ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಸರ್. ಆಮೇಲೆ ಅತಿ ಹೆಚ್ಚು ಫಾಸ್ಫರಸ್ ಇರುವಂತ ಗೊಬ್ಬರಗಳನ್ನ ರೈತರು ಬಳಸ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಈ ಫಾಸ್ಫರಸ್ ಅತಿ ಹೆಚ್ಚಾದಾಗ ಸಾಯಿಲ್ ಅಂದ್ರೆ ಏನು ಮಣ್ಣಿನಲ್ಲಿರುವಂತ ಜಿಂಕ್ ಅನ್ನ ಸೊ ಅಡಿಕೆ ಮರಗಳು ಅಪ್ಟೇಕ್ ಮಾಡ್ಕೊಂಡ್ರೆ ನೀರಿನ ಮುಖಾಂತರ ತಗೊಳೋದನ್ನ ಅದು ತಡೆಗಟ್ಟುತ್ತೆ ಸರ್. ಇದರಿಂದ ಏನಾಗುತ್ತೆ, ನಿಮ್ಮ ಅವರ ಒಂದು ಮಣ್ಣಿನಲ್ಲಿ ಲಘು ಪೋಷಕಾಂಶಗಳು ಇದ್ರೂ ಕೂಡ ಅವರಿಗೆ ಆ ಸಮಸ್ಯೆ ಕಾಡ್ತಾ ಇದೆ ಸರ್ ಅತಿ ಹೆಚ್ಚು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಸೊ ಕೆಲವು ಬೇಸಾಯ ಕ್ರಮಗಳು. ಸೊ ಕೆಲವೊಬ್ರು ಏನ್ ಹೇಳ್ತಾರೆ, ಕೆಲವೊಬ್ರು ರೈತರು ಇವಾಗ ನಾವು ಝೀರೋ ಕಲ್ಟಿವೇಶನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಸೊ ಈ ಝೀರೋ ಕಲ್ಟಿವೇಶನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಕೆಲವೊಮ್ಮೆ ಯಾವ ಭೂಮಿಗಳು ಅತಿ ಹೆಚ್ಚು ಗಟ್ಟಿ ಆಗ್ತವೆ ಅಂತ ಒಂದು ಜಮೀನುಗಳಲ್ಲಿ ಕಲ್ಟಿವೇಶನ್ ಅವಶ್ಯಕತೆ ಇದೆ ಸರ್. ಇಲ್ಲ ಅಂತಂದ್ರೆ ಆ ಒಂದು ಈ ಬೇರ್ನ ಹತ್ರ ಗಾಳಿ ಆಡದೇ ಇರೋಂತ ಸಮಸ್ಯೆ ಆಗ್ಬಿಟ್ಟು ಕೂಡ ಈ ಇಡಿಮುಂಡಿಗೆ ರೋಗಕ್ಕೆ ಕಾರಣ ಆಗ್ತಿದೆ ಸರ್. ಈಗ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇತ್ತು ಅಲ್ವಾ ಸರ್? ಕೊಳೆ ರೋಗದ ಒಂದು ಪರಿಸ್ಥಿತಿ ಹೆಂಗಿತ್ತು? ಅದನ್ನ ನೀವು ಯಾವ ರೀತಿಯಿಂದ ನಿಮ್ಗೆ ನಿಮ್ಮ ಹತ್ರ ರೈತರು ಸಲಹೆ ತಗೊಂಡು ಅದನ್ನ ನಿವಾರಣೆ ಮಾಡಿದ್ರು ಅಂತ ಹೇಳ್ತೀರಾ ಸರ್? ಈಗ ನಮ್ಮ ಚನ್ನಗಿರಿಯಲ್ಲಿ ಒಂದು ಪಾರ್ಟ್ ಅಲ್ಲಿ ಮಾತ್ರ ಕೊಳೆ ರೋಗದ ಸಮಸ್ಯೆ ಇದೆ ಸರ್, ಇನ್ನೊಂದು ಪಾರ್ಟ್ ಅಲ್ಲಿ ಕೊಳೆ ರೋಗದ ಸಮಸ್ಯೆ ಇಲ್ಲ ಸರ್. ಚನ್ನಗಿರಿಯಲ್ಲಿ ಬಹಳ ಕಡಿಮೆ ಭಾಗಕ್ಕೆ ಕೊಳೆ ರೋಗ ಇರೋದು, ಈ ಸತಿ ಸ್ವಲ್ಪ ಜಾಸ್ತಿ ಭಾಗಕ್ಕೆ ಬಂದಿದೆ ಸರ್ ಸ್ವಲ್ಪ. ಅಂದ್ರೆ ಸರ್ ಈಗ ಕೊಳೆ ರೋಗ ನಿರ್ವಹಣೆಯಲ್ಲಿ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಈ ಮಾನ್ಸೂನ್ ಮುಂಚೆನೆ ಒಂದು ಬೋರ್ಡ್ಯಾಕ್ಸ್ ಮಿಕ್ಸ್ಚರ್ನ ಒಂದು ಸ್ಪ್ರೇ ಮಾಡ್ಕೊಳ್ಳೋಂಥದನ್ನ ಒಂದು ಮಾಡ್ಬೇಕು ಸರ್. ಈಗ ರೈತರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕೊಳೆ ರೋಗ ಬರೋವರೆಗೂ ಸ್ಪ್ರೇ ಮಾಡೋದಿಲ್ಲ ಸರ್. ಬಂದ ಮೇಲೆ ಸಿಂಪರಣೆ ಮಾಡೋದಕ್ಕಿಂತ ಬರಕಿನ ಮುಂಚೆನೆ ಒಂದು ಸಿಂಪರಣೆನ ಮಾಡ್ಕೊಂಡ್ರೆ ಆದಷ್ಟು ರೋಗವನ್ನ ತಡೆಗಟ್ಟಬಹುದು ಸರ್. ಆಮೇಲೆ ಅತಿ ಹೆಚ್ಚು ಕೊಳೆ ರೋಗ ಬರ್ತಾ ಇದೆ ಅಂತಂದಾಗ ಬರೀ ಬೋರ್ಡ್ಯಾಕ್ಸ್ ಮಿಕ್ಸ್ಚರ್ ಮೇಲೆನೆ ಅವಲಂಬಿತವಾಗದೆ ಅಂತೆ ಅದಕ್ಕಿರುವಂತ ಸಿಸ್ಟಮಿಕ್
ಫಂಜಿಸೈಡ್ಗಳನ್ನು ಬಳಸೋದ್ರಿಂದ ಚೆನ್ನಾಗಿ ಕೊಳೆ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಸರ್. ಸೊ ನಾವು ಈ ಬಾರಿ ಅದನ್ನೇ ಮಾಡಿಸಿದ್ವಿ ಸರ್. ಅತಿ ಹೆಚ್ಚಾದಾಗ ಬರೀ ಎಲ್ಲರೂ ಬೋರ್ಡೆಕ್ಸ್ ಮಿಕ್ಸ್ಚರ್ನೇ ಪ್ರಾಕ್ಟೀಸ್ ಮಾಡ್ತಿದ್ದು, ಬರೀ ಬೋರ್ಡೆಕ್ಸ್ ಮಿಕ್ಸ್ಚರಿಂದ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಸರ್. ಯಾಕೆಂದ್ರೆ ಅದು ಕಾಂಟ್ಯಾಕ್ಟ್ ಫಂಜಿಸೈಡ್ ಅಂತ ಕರಿತೀವಿ ಸರ್. ಸೊ ಹಂಗಾಗಿ ಒಂದು ಸಿಸ್ಟಮಿಕ್ ಫಂಜಿಸೈಡ್ಗಳನ್ನು ಕೂಡ ಬಳಸ್ಬಿಟ್ಟು ನಾವು ಈ ಸತಿ ಸಿಂಪರಣೆ ಮಾಡಿಸಿದ್ರಿಂದ ಆದಷ್ಟು ಚೆನ್ನಾಗಿ ಕೊಳೆ ರೋಗವನ್ನು ಕಂಟ್ರೋಲ್ ಮಾಡಿದೀವಿ ಸರ್. ಆಮೇಲೆ ಈಗ ತಾವು ಆರಂಭ ಮಾಡ್ಬೇಕಂದ್ರೆ ಈ ಉದ್ಯಮಶೀಲತೆ ಒಂದು ಸ್ಟಾರ್ಟಪ್ನ ಕುರಿತು ತಾವು ಆರಂಭ ಮಾಡಬೇಕಾದ್ರೆ ಯಾರಿಂದ ಸಲಹೆ ತಗೊಂಡಿದ್ದೀರಿ, ಯಾವ ರೀತಿಯಿಂದ ತಾವು ಮುಂದುವರೆದಿರಿ ಅಂತಂತ ಹೇಳ್ತೀರಾ? ಸರ್, ಇದನ್ನ ಸ್ಟಾರ್ಟಪ್ ಮಾಡೋಕ್ಕಿಂತ ಮುಂಚೆ ನಾನೇನು ಮಾಡಿದೆ ಅಂತಂದರೆ, ನಮಗೆ ನಮ್ಮ ಸೀನಿಯರ್ ಒಬ್ಬರು ಹಳೆಬೀಡಲ್ಲಿ ಅವರು ಸ್ಟಾರ್ಟಪ್ ಮಾಡಿದ್ರು ಸರ್ ಇದನ್ನು. ಸೊ ಅವ್ರದ್ದು ಇಲ್ಲಿಗೆ 5 ವರ್ಷ ಕಂಪ್ಲೀಟ್ ಆಗಿದೆ ಸರ್ ಆಲ್ರೆಡಿ, ಹಳೆಬೀಡಲ್ಲಿ ಸರ್, ಹಳೆಬೀಡಲ್ಲಿ. ಸೊ ನಾವೇನು ಮಾಡಿದ್ವಿ, ಅವ್ರು ನಮ್ಗೆ ಪರಿಚಯ ಇದ್ದಿದ್ರಿಂದ ನಾವು ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಏನು ನಮ್ಮ ತಲೆಗೆ ಬಂದಾಗ, ಸೊ ಮೊದಲು ಏನು ಮಾಡಿದ್ವಿ ಸರ್, ಅಲ್ಲಿಗೆ ಹೋದ್ವಿ ಸರ್. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಒಂದು 6 ತಿಂಗಳು ಅವ್ರ ಜೊತೆಗೆ ಇದ್ದೆ ಸರ್ ಅಲ್ಲಿ. ಅವರ ಶಾಪಲ್ಲಿ ಇದ್ಬಿಟ್ಟು ಸೊ ಯಾವ ರೀತಿ ಈಗ ನಮಗೆ ನಾಲೆಡ್ಜ್ ಇತ್ತು ಸರ್, ಬಟ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಅದರಲ್ಲಿ ಬರುವಂಥ ಸಮಸ್ಯೆಗಳೇನು, ಅವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಒಂದು 6 ತಿಂಗಳು ಇದ್ವಿ ಸರ್. ಸೊ 6 ತಿಂಗಳಿದ್ದು ಅವ್ರ ಅಂಗಡಿಯಲ್ಲೇ ನಾವು ಚೆನ್ನಾಗಿ ಕೆಲಸ ಮಾಡಿ, ಅಲ್ಲಿ ಸ್ವಲ್ಪ ಫೀಲ್ಡ್ ವಿಸಿಟ್ಸ್ಗೆ ಹೋಗೋದು, ರೈತರನ್ನ ಭೇಟಿ ಮಾಡೋದು, ಅಲ್ಲಿ ಏನು ಪ್ರಾಬ್ಲಮ್ಗಳು ಎದುರಿಸ್ತಿದ್ದಾರೆ ರೈತರು, ಇದನ್ನೆಲ್ಲದನ್ನು ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟು ಆ ನಂತರ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ಇದಲ್ದೇನೆ ಈಗ ಅಗ್ರಿ ಕ್ಲಿನಿಕ್, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇಂದ ಒಂದು ತರಬೇತಿ ಕೊಡ್ತಾರೆ ಅಲ್ವಾ? ಹೌದು ಸರ್, ACABC ಅದು ತಗೊಂಡಿದ್ದೀರಾ ಸರ್? ಹೌದು ಸರ್, ನಾನು ACABC ತರಬೇತಿ ಅನ್ನೋದನ್ನು ಕೂಡ ತಗೊಂಡಿದ್ದೀನಿ. ಅದ್ರ ಮೂಲಕ ಇವಾಗ ಒಂದು ಏನು ACABC ಸ್ಕೀಮ್ ಅಲ್ಲಿ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದೆ ಸರ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ. ತಾವು ತಮ್ಮ ಸ್ವಂತ ಬಂಡವಾಳದಿಂದ ಆರಂಭ ಮಾಡಿದ್ರೋ ಇಲ್ಲ ಬ್ಯಾಂಕಿನ ಒಂದು ಸಹಕಾರ ತಗೊಂಡಿದ್ದೀರಾ? ಇಲ್ಲ ಸರ್, ನಾವು ಸದ್ಯಕ್ಕೆ ಸ್ವಂತ ಬಂಡವಾಳದಿಂದ ಆರಂಭ ಮಾಡಿದೀವಿ ಸರ್. ಈಗ ACABC ಸ್ಕೀಮ್ ಅಲ್ಲಿ ತಗೊಳಕ್ಕೆ ನಾವೀಗ ಅಪ್ಲಿಕೇಶನ್ ಹಾಕಿದ್ದೀವಿ, ಹೆಚ್ಚಿನ ಒಂದು ವಿಸ್ತರಣೆಗೆ. ಹೌದು ಸರ್, ಹೆಚ್ಚಿನ ವಿಸ್ತರಣೆಗೆ. ಈಗ ನಮ್ ದಿನದಿಂದ ದಿನಕ್ಕೆ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿ ಬೆಳೀತಿದೆ ಸರ್. ಸೊ ನಮಗೆ ಸ್ವಲ್ಪ ಬಂಡವಾಳದ ಅವಶ್ಯಕತೆ ಜಾಸ್ತಿ ಆಗಿರೋದ್ರಿಂದ ಈಗ ನಾವು ಅದೊಂದು ಸ್ಕೀಮ್ ಅಲ್ಲಿ ಬ್ಯಾಂಕಿನಿಂದ ಒಂದು ನೆರವು ಪಡ್ಕೊಳ್ಳಕ್ಕೆ ಅಂತ ಹೇಳಿ ಅಪ್ಲೈ ಮಾಡಿದೀವಿ ಸರ್ ACABC ಸ್ಕೀಮಲ್ಲಿ. ಆಮೇಲೆ ಈಗ ತಮಗೆ ಯಾವ ರೀತಿಯಿಂದ ಕರೆಗಳು ಬರ್ತವೆ, ಈ ಹೆಚ್ಚಿನ ಒಂದು ಸಮಸ್ಯೆ ಯಾವ ರೀತಿಯಿಂದ ಕರೆಗಳು ಬರ್ತವೆ ತಮಗೆ? ಸಮಸ್ಯೆ ಅಂತಲ್ಲ, ಒಟ್ಟಾರೆ ನಿಮ್ಮನ್ನ ಸಂಪರ್ಕಿಸಿ ಅದು ಮಾಹಿತಿ ಪಡ್ಕೊಳ್ಬೇಕು ಅಥವಾ ಏನೋ ಒಂದು ಸಮಾಧಾನಕ್ಕಂತ ಹೇಳ್ಬೋದು. ಸಮಸ್ಯೆ ಅಂದ್ರೆ ನಮ್ಮ ತಲೆಯಲ್ಲಿರೋದು ಸಮಸ್ಯೆ ಹೇಳಿ. ಇದು ಯಾವ ಸರ್ ಹೆಚ್ಚಿನ ಸಮಸ್ಯೆ ಅಂದ್ರೆ ನಮ್ಮ ಕಡೆ ಅಡಿಕೆ ಬೆಳೆನೇ ಅತಿ ಹೆಚ್ಚಾಗಿರೋದ್ರಿಂದ, ಅಡಿಕೆ ಬೆಳೆಗಳ ಮೇಲಿಂದ ಈಗ ರೋಗ, ಈ ಬೇಸಿಗೆಯಲ್ಲಿ ಅಡಿಕೆ ಎಲೆಗಳು ಕೆಂಪಾಗೋದು ಅಥವಾ ಈ ಸುಳಿಗಳು ಬಾಗ್ತಾ ಇರೋದು, ಈ ತರ ಸಮಸ್ಯೆಗಳು ನಮಗೆ ಹೆಚ್ಚಾಗಿ ಬರ್ತವೆ ಸರ್. ಅಂದ್ರೆ ಅಡಿಕೆ ಬೆಳೆ ಕುರಿತೇ ಜಾಸ್ತಿ ನಿಮ್ಗೆ ಬರೋದು ಸರ್? ನಮ್ಮಲ್ಲಿ ಈಗ 90% ಹೆಚ್ಚು ಅಡಿಕೆ ಬೆಳೆ ಸಮಸ್ಯೆಗಳೇ ಹೆಚ್ಚು ಹೊರತು ಬೇರೆ ಯಾವ ಒಂದು ಸಮಸ್ಯೆ ಬಗ್ಗೆ ಕೇಳಲ್ಲ ಸರ್ ರೈತರು. ಆಮೇಲೆ ರೈತರಿಗೆ ಏನಾದ್ರು ಹೇಳ್ತೀನಿ ಅಂತಂದ್ರೆ ಅಡಿಕೆ ಬೆಳೆ ಕುರಿತು ನಾವು ಹೇಳ್ತೀನಿ ಅಂದ್ರೆ ರೈತರು ಬರ್ತಾರೆ, ಹೌದು, ಇಲ್ಲ ಅಂದ್ರೆ ಬರೋದಿಲ್ಲ. ಇಲ್ಲ, ಬೇರೆ ಬೆಳೆಗಳಿಗೆ ಅಂದ್ರೆ ಬೇಡ ಅಂತಂತಾಳೆ ಅಲ್ವಾ? ಸೊ ಈಗ ಒಂದು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಹಳದಿ ಎಲೆ ಚುಕ್ಕೆ ರೋಗದೊಂದು ಸ್ವಲ್ಪ ನಾವು ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ ಅಂದ್ರೆ ಶಿವಮೊಗ್ಗ ಆಗಿರ್ಲಿ, ದಾವಣಗೆರೆ ಜಿಲ್ಲೆ ಆಗಿರ್ಲಿ, ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಲಿ, ಜೊತೆಗೆ ಚಿತ್ರದುರ್ಗ, ಏನು ಅಡಿಕೆ ಎಲ್ಲೆಲ್ಲಿದೆ ಅಲ್ಲಿ ಈ ಹಳದಿ ಎಲೆ ಚುಕ್ಕೆ ರೋಗದ ಒಂದು ಬಾಧೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಚರ್ಚೆ ಆಗ್ತಾ ಇದೆ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಕುರಿತು ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್, ಹಳದಿ ಎಲೆ ಚುಕ್ಕೆ ರೋಗ ನಮ್ಮ ಭಾಗದಲ್ಲಿ ಆದಷ್ಟು ಇಲ್ಲ ಸರ್, ಬಹಳ ಕಡಿಮೆ ಇದೆ. ಏನು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಇದೆ. ಸೊ ಏನಪ್ಪಾ ಅಂತಂದ್ರೆ ಅದಕ್ಕೆ ತಕ್ಕಂತ ಒಂದು ಫಂಜಿಸೈಡ್ಗಳನ್ನ ಬಳಸಿ ಮುಂಚಿತವಾಗಿ ಸಿಂಪರಣೆ ಮಾಡ್ಕೊಳ್ಳೋದು, ಮತ್ತೆ ಏನಪ್ಪಾ ಅಂತಂದ್ರೆ ಈ ರಸಗೊಬ್ಬರಗಳನ್ನ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಸರ್, ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಎಲ್ಲ ಸಮಗ್ರವಾಗಿ ಅವರು ಹೋದ್ರೆ ಮಾತ್ರ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು ಸರ್. ಮುಂದಿನ ಒಂದು ತಮ್ಮ ಯೋಜನೆ ಏನಿದೆ ಆಕಾಶ್? ಸರ್, ನಮ್ದು ಯೋಜನೆ ಅಂತಂದ್ರೆ ಆದಷ್ಟು ಇನ್ನು ರೈತರಲ್ಲಿ ಒಂದು ಹೊಸ ವೈಜ್ಞಾನಿಕ ಇವೇನು ಬರ್ತಾ ಇದಾವೆ ಅವುಗಳ ಬಗ್ಗೆ ಅರಿವು ಮೂಡಿಸಬೇಕು. ಆದಷ್ಟು ಏನಾದ್ರು ತರಬೇತಿ ಕೊಡಿಸೋದು ಅಥವಾ ಕೊಡೋದು ಅಥವಾ ಇದ್ರ ಬಗ್ಗೆ ಏನಾದ್ರು ತಾವು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಇಲಾಖೆಯಿಂದನೂ ಕೂಡ ಅದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟು ಸಹಾಯಧನದ ರೂಪದಲ್ಲಿ ಇದು ಮಾಡಿ ರೈತರಿಗೆ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ತರಳಬಾಳು ICR ಕೃಷಿ ವಿಜ್ಞಾನ ಕೇಂದ್ರದಿಂದ ಕೂಡ ಅವರು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಅಂದ್ರೆ ಹೊಸ ಒಂದು ತಂತ್ರಜ್ಞಾನಗಳ ಬಗ್ಗೆ ಪರಿಚಯಿಸೋದಕ್ಕೆ. ಅದೇ ಸರ್, ಇವಾಗ ಡ್ರೋನ್
ಥ್ರೂ ನಾವು ಕೂಡ ಈ ಸತಿ ಮೆಕ್ಕೆಜೋಳಕ್ಕೆ ಈಗ ಏನು ಯೂರಿಯಾ ಬಳಕೆಯನ್ನು ಕಡಿಮೆ ಮಾಡಿ ನ್ಯಾನೋ ಯೂರಿಯಾನ ಬಳಸ್ರಿ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಆ ನ್ಯಾನೋ ಯೂರಿಯಾನ ಡ್ರೋನ್ ಮೂಲಕನೇ ಸಿಂಪರಣೆಯನ್ನು ಮಾಡಿಸಿದ್ದೀವಿ ಸರ್. ಸೊ ಅದನ್ನು ನಾವು ಪ್ರಮೋಟ್ ಮಾಡ್ತಾ ಇದೀವಿ ಸರ್, ಆದಷ್ಟು ಡ್ರೋನ್ ಮೂಲಕ ಬಳಕೆ ಮಾಡ್ರಿ. ಸೊ ಒಂದು ಯೂರಿಯಾದ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಸೊ ನಿಮ್ಮ ಸಾಯಿಲ್ ಹೆಲ್ತನ್ನು ಕಾಪಾಡ್ಬೋದು ಯೂರಿಯಾ ಬಳಕೆ ಕಡಿಮೆ ಆದಷ್ಟು. ಬಟ್ ಏನಪ್ಪಾ ಅಂತಂದ್ರೆ ಇನ್ನೂ ರೈತರಿಗೆ ಇನ್ನೂ ಅವೇರ್ನೆಸ್ನ ಅತಿ ಹೆಚ್ಚು ಮೂಡಿಸ್ಬೇಕು ಸರ್ ಡ್ರೋನ್ ಬಳಕೆ ಅದ್ರ ಬಗ್ಗೆ. ಸೊ ಈ ಫೀಲ್ಡ್ ಕ್ರಾಪ್ಸ್ ಅಲ್ಲಿ ಡ್ರೋನ್ ಬಳಕೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ಬಟ್ ಈಗ ಏನು ಆರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಸ್ವಲ್ಪ ಇನ್ನೂ ಸಮಸ್ಯೆಗಳು ಇದಾವೆ ಸರ್ ಡ್ರೋನ್ ಬಳಕೆ. ಈಗ ಅಡಿಕೆಯಲ್ಲಿ ಡ್ರೋನ್ ಬಳಕೆ ಕೂಡ ಸಮಸ್ಯೆ ಇದೆ. ಯಾಕೆಂದ್ರೆ ಈಗ ಅಡಿಕೆ ಒಂದೇ ಸಮನಾಗಿ ಇರಲ್ಲ ಸರ್, ತೋಟಗಳಲ್ಲಿ ಏರು ಇಳುವು ಗಿಡಗಳಿರ್ತವೆ. ಸೊ ಏನು ಈಗ ಡ್ರೋನ್ ಥ್ರೂ ಸ್ಪ್ರೇ ಮಾಡೋದು ಸ್ವಲ್ಪ ಒಂದು ಸಮಸ್ಯೆ ಇದೆ ಸರ್ ಇನ್ನು ಅಡಿಕೆಯಲ್ಲಿ ಇದೆ ಅಂತ ಹೇಳಿ. ಹಾಂ ಸರ್. ಆಮೇಲೆ ಈಗ ನೀವು ಕೊಡ್ತಕ್ಕಂಥ ಸೇವೆ ಏನಿದೆಯಲ್ಲ, ಇದರಲ್ಲಿ ಯಾರೆಲ್ಲ ವಿಭಾಗಗಳನ್ನ ಅಥವಾ ಇಲಾಖೆಗಳನ್ನ ತಾವು ಸೇರಿಸ್ಕೊಂಡಿದ್ದೀರಿ? ಸರ್ಕಾರಿ ಇಲಾಖೆ ಆಗಿರಲಿ, ಸರ್ಕಾರೇತರ ಇಲಾಖೆ ಆಗಿರಲಿ, ಸ್ವಯಂ ಸೇವಾ ಸಂಘಗಳು ಇರ್ತಾವಲ್ಲ, ಸ್ತ್ರೀ ಶಕ್ತಿ ಗುಂಪುಗಳು, ಈ ಥರದ್ದು? ಇಲ್ಲ ಸರ್, ಇದು ನಮ್ದು ಯಾಕೆಂದ್ರೆ ಪ್ರೊಪ್ರೈಟರ್ಶಿಪ್ ಆಗಿರೋದ್ರಿಂದ ನಾವು ಸಂಸ್ಥೆ ಈಗ ಕೃಷಿ ಇಲಾಖೆ ಇರೋದು, ಆರ್ಟಿಕಲ್ಚರ್ ಇಲಾಖೆದು, ಅಲ್ಲಿ ಏನಾದರೂ ಒಂದು ಅನುಕೂಲಗಳಿದ್ರೆ ರೈತರಿಗೆ ತಿಳಿಸ್ತೀವಿ ಸರ್. ಇಂಥ ಇಲಾಖೆಯಲ್ಲಿ ಅನುಕೂಲ ಯೋಜನೆಗಳಿರ್ತವೆ, ನೀವು ಅಲ್ಲಿ ಹೋಗಿ ಅವನ್ನ ಆ ಒಂದು ಉಪಯೋಗಗಳನ್ನ ಪಡ್ಕೋಬಹುದು. ಈಗ ಕೆಲವೊಂದು ಸೀಡ್ಸ್ ಆಗಿರ್ಬೋದು ಅವೆಲ್ಲ ಕೃಷಿ ಇಲಾಖೆ ಥ್ರೂನು ಕೊಡ್ತಾರೆ ಸರ್. ನಾವು ಕೆಲವೊಂದನ್ನ ಅಲ್ಲಿಗೂ ಹೇಳ್ತೀವಿ, ಅಲ್ಲಿ ಸಿಗುತ್ತೆ, ಅಲ್ಲಿಂದ ಬಳಕೆ ಪಡ್ಕೊಳ್ರಿ ಇಷ್ಟನ್ನ ಅಂತೇಳಿ ಅಂತ. ಸೊ ಅಲ್ಲಿ ಇಲಾಖೆಗಳ ಸ್ಕೀಮ್ಸ್ ಬಗ್ಗೆನೂ ಹೇಳ್ತೀವಿ ಸರ್. ಈಗ ಇಲಾಖೆಗಳಲ್ಲಿ ಕೆಲವೊಂದು ಲಿಮಿಟೇಷನ್ ಇರುತ್ತೆ ಸರ್. ಅಪಾರ್ಟ್ ಫ್ರಮ್ ದಟ್ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡಬಹುದು, ಆ ಥರ ಇದು ಹೌದು ಸರ್. ಈಗ ತಮ್ಮಲ್ಲಿ ಯಾವ ಒಂದು ಬ್ರ್ಯಾಂಡೆಡ್, ಯಾವ ಒಂದು ಟ್ರೇಡಿಂಗ್ ಇರ್ತಕ್ಕಂಥದ್ದು, ಟ್ರೇಡ್ ಇರ್ತಕ್ಕಂಥದ್ದು ತಾವು ಮಾರಾಟದ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹೆಚ್ಚು ಮಲ್ಟಿನ್ಯಾಷನಲ್ ಕಂಪನಿಗಳದ, ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳದ, ಇಲ್ಲ ನಮ್ಮ ಸ್ವದೇಶಿ ಕಂಪನಿಗಳದ? ಸರ್ ಈಗ ಬಹುರಾಷ್ಟ್ರೀಯ ಅವು MNC ಕಂಪ್ನಿಗಳ ಪ್ರಾಡಕ್ಟ್ ಅನ್ನು ಮಾರಾಟ ಮಾಡ್ತೀವಿ ಸರ್, ಸ್ವದೇಶಿ ಕಂಪ್ನಿಗಳನ್ನು ಮಾರಾಟ ಮಾಡ್ತೀವಿ. ನಾವು ಚೆನ್ನಾಗಿ ಸರ್ ಕ್ವಾಲಿಟಿ ಇಂಪಾರ್ಟೆನ್ಸ್ ಕೊಡ್ತೀವಿ ಸರ್. ಯಾವ್ದು ಒಳ್ಳೆ ರಿಸಲ್ಟ್ ಬರೋಂಥದ್ದು ಕ್ವಾಲಿಟಿ ನೋಡ್ಕೊಂಡು, ಆಮೇಲೆ ಒಂದೊಂದು ಕಂಪ್ನಿಗಳು ಕೆಲವೊಂದು ಪ್ರಾಡಕ್ಟ್ಸ್, ಕೆಲವೊಂದು ಕೆಮಿಕಲ್ಸ್ ಅವ್ರದ್ದು ಕಂಪ್ನಿಗಳದ್ದು ತುಂಬಾ ಕ್ವಾಲಿಟಿ ಇರುತ್ತೆ ಸರ್, ಅದರಿಂದ ಚೆನ್ನಾಗಿ ರಿಸಲ್ಟ್ ಬರ್ತಿರುತ್ತೆ, ಅಂತವುದನ್ನ ರೆಕಮೆಂಡೇಶನ್ ಮಾಡ್ತೀವಿ ಸರ್. ಮಣ್ಣು ಪರೀಕ್ಷೆಗೆ ಯಾವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಅಥವಾ ನೀವೇ ಹೇಳ್ತೀರಾ ಸರ್? ಈಗ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳ್ತೀರಾ, ಇಲ್ಲ ಕೃಷಿ ಇಲಾಖೆಗೆ ಹೋಗಿ ಅಂತ ಹೇಳ್ತೀರಾ, ಅಥವಾ ನೀವೇ ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತೀರಾ? ಸರ್ ಇವಾಗ ಮಣ್ಣು ಪರೀಕ್ಷೆಗೆ ಮೊದಲು ಈಗ ಮಣ್ಣು ತೆಗಿಯೋದು ಬಹಳ ಒಂದು ಬಹುಮುಖ್ಯ ಸರ್. ಮಣ್ಣನ್ನ ಹೇಗೆ ತೆಗಿಬೇಕು ಮಣ್ಣು ಪರೀಕ್ಷೆಗೆ ಅನ್ನೋದು. ಸೊ ಅದಕ್ಕೆ ಈಗ ಮೊದಲೆಲ್ಲ ಅದು ಏನು ಮೆಥಡ್ ಇತ್ತು, ಅದರಿಂದ ರೈತರಿಗೆ ಅಷ್ಟು ಕ್ಲೀನಾಗಿ ತೆಗಿಯಕ್ಕೆ ಆಗ್ತಿರಲ್ಲ ಸರ್. ಇವಾಗ ನಾವೇನ್ ಮಾಡಿದೀವಿ ಅಂತಂದ್ರೆ ಅದಕ್ಕೇನೆ ನಮ್ಮ ಹತ್ರನೇ ಆ ಸಾಯಿಲ್ನ ತೆಗಿಯಂತ ಅಗಾರ್ಗಳನ್ನ ತರಿಸಿಟ್ಕೊಂಡಿದೀವಿ ಸರ್. ಸೊ ಅದನ್ನ ಅವರಿಗೆ ತೋರಿಸ್ಕೊಡ್ತೀವಿ ಸರ್, ಒಂದತ್ರ ಹೇಗೆ ತೆಗಿಬೇಕು, ಮಣ್ಣು ತಕೊಂಡ್ಬರ್ಬೇಕು ಅಂತ ಹೇಳಿ. ಸೊ ಆಮೇಲೆ ಅವರಿಗೆ ಬರ್ಕೊಡ್ತೀವಿ ಸರ್, ನಿಮ್ದು ಇಷ್ಟು ಎಕರೆ ಇದ್ರೆ ಎಷ್ಟತ್ರ ಯಾವ ತರ ಸ್ಯಾಂಪಲ್ ತೆಗಿಬೇಕು, ಎಲ್ಲೆಲ್ಲಿ ತೆಗಿಬಾರ್ದು, ಈ ಒಂದು ಮಾಹಿತಿಯನ್ನು ನೀಡ್ಬಿಟ್ಟು ಅವರಿಗೆ ಅದನ್ನ ಉಪಕರಣ ಕೊಟ್ಟು ನೀವು ಸಾಯಿಲ್ ಸ್ಯಾಂಪಲ್ ತಗೊಂಬರ್ರಿ ಅಂತ ಹೇಳಿ ಕಳಿಸ್ತೀವಿ ಸರ್. ಸೊ ಆಮೇಲೆ ಅದನ್ನ ಸಾಯಿಲ್ ಸ್ಯಾಂಪಲ್ನ ಪರೀಕ್ಷೆ ಕಳಿಸೋದಾದ್ರೆ ಒಂದು ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಕೃಷಿ ವಿಜ್ಞಾನದವರು ಮಾಡ್ತಾರೆ ಸರ್. ಸೊ ಅಲ್ಲಿಗೂ ಕಳಿಸ್ಕೊಡ್ತೀವಿ. ಸೊ ಈ ಬರೀ ನಮಗೆ NPK ಮತ್ತೆ PHEC ಬೇಕಾದ್ರೆ ಕೃಷಿ ವಿಜ್ಞಾನಕ್ಕೆ ಕಳಿಸ್ಕೊಟ್ರೆ ಅಲ್ಲಿ ನಮಗೆ ಅಷ್ಟು ವರದಿ ಸಿಗುತ್ತೆ ಸರ್. ಸೊ ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈಗ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶಗಳು ಎಷ್ಟಿದೆ ನೋಡ್ಬೇಕು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ಗಳನ್ನ ನಾವು ನೋಡ್ಬೇಕು ಅಂತಂದಾಗ ಸೊ ಅಲ್ಲಿಂದ ಹೈಯರ್ ಕೆಲವೊಂದು ಲ್ಯಾಬ್ಗಳಿದಾವೆ ಸರ್. ಸೊ ಆಮೇಲೆ ಕೆಲವೊಂದು ಈಗೇನು ಫರ್ಟಿಲೈಸರ್ ಕಂಪ್ನೀಸ್ ಇದೆ ಅವ್ರು ಕೂಡ ಒಂದು ಈ ಸೇವೆಯನ್ನು ಸ್ಟಾರ್ಟ್ ಮಾಡಿ ಸರ್, ಮಣ್ಣು ಪರೀಕ್ಷೆಯನ್ನ. ಸೊ ಈಗ ಜೈ ಕಿಸಾನ್ ಆಗಿರ್ಬೋದು, ಇವರು ಸ್ಟಾರ್ಟ್ ಮಾಡಿದ್ರು ಸರ್. ICL ಕಂಪ್ನಿಯವರು ಇದ್ದಾರೆ, ಅವ್ರು ಕೂಡ ಮಣ್ಣು ಪರೀಕ್ಷೆ ಮಾಡ್ಕೊಡ್ತೀವಿ ಸರ್. ಆಮೇಲೆ ಕೆಲವೊಬ್ರು ಮಣ್ಣು ಪರೀಕ್ಷೆ ಕೇಂದ್ರಗಳನ್ನು ಸಹ ತೆರೆದಿದ್ದಾರೆ ಸರ್. ಸೊ ನಮಗೆ ಎಲ್ಲೆಲ್ಲಿ ಕನೆಕ್ಷನ್ ಇದೆಯೋ ಅಲ್ಲಿಗೆ ನಾವು ಕಳ್ಸಿಕೊಡ್ತೀವಿ ಸರ್, ರೈತರಿಗೆ ಯಾವ್ದು ಹತ್ರ ಆಗುತ್ತೆ. ಸೊ ಅದ್ರ ಮೇಲೆ ಅವ್ರಿಗೆ ಅಲ್ಲಿ ಕಳ್ಸಿಕೊಡ್ತೀವಿ ಸರ್. ಕೆಲವೊಬ್ರು ರೈತರಿಗೆ ಕೊಡಕ್ ಆಗಲ್ಲ ಅಂತಂದ್ರೆ ಅದ್ರ ಸ್ವಲ್ಪ ಕನ್ವೀನಿಯನ್ಸ್ ಫೀಸ್ ನ ತಗೊಂಡ್ಬಿಟ್ಟು ನಾವೇ ಕಳ್ಸಿಕೊಟ್ಟು ನಾವೇ ರಿಪೋರ್ಟ್ನ ತರಿಸ್ಕೊಡ್ತೀವಿ ಸರ್. ಒಟ್ಟಾರೆಯಾಗಿ ನೀವು ಕೊಡ್ತಕ್ಕಂಥ ಸೇವೆ ಮತ್ತು ಒಳಸುರಿಗಳಾಗಿರಲಿ, ಮತ್ತು ಇನ್ನು ಬೇರೆ ಒಂದು ಇದು ನಿಮ್ಗೆ ಏನು ಅನಿಸ್ತದೆ ಈ ಒಂದು ಕೆಲಸಕ್ಕೆ? ಇಲ್ಲ ಸರ್, ಈ ಕೆಲಸದಲ್ಲಿ ನಮಗೆ ತೃಪ್ತಿ ಇದೆ ಸರ್. ತೃಪ್ತಿ ಇದೆ. ಹಾಂ ಸರ್. ಜೊತೆಗೆ ಈಗ ಈ ಕೃಷಿ ಇಲಾಖೆಯವರು ಕೃಷಿ ಯಂತ್ರಧಾರೆ ಅಂತಂತೇಳಿ ಒಂದು ಯೋಜನೆ ತಂದಿದ್ರು. ಅಂದ್ರೆ ಬಾಡಿಗೆ ರೂಪದಲ್ಲಿ ಅದನ್ನ ಯಂತ್ರಗಳನ್ನ ಬಳಸ್ಕೊಂಡು ಆಮೇಲೆ ಮತ್ತೆ ಅದನ್ನ ಬಾಡಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಇದ್ರ ಬಗ್ಗೆ ಏನಾದರೂ ತಾವು ಟ್ರ್ಯಾಕ್ಟರ್ ಆಗಿರಲಿ, ಈಗ ಹಲ್ಲರ್ ಆಗಿರಲಿ, ಪ್ಲಾಂಟರ್ ಆಗಿರಲಿ, ಈ ಥರದ್ದು ಏನಾದರೂ ತಾವು ಸೇವೆ ಒದಗಿಸ್ತಾ ಇದ್ದೀರಾ? ಬಾಡಿಗೆ ಇಲ್ಲ ಸರ್, ಬಾಡಿಗೆ ರೂಪದಲ್ಲಿ ಯಾವ ಸೇವೆಯನ್ನು ಒದಗಿಸ್ತಾ ಇಲ್ಲ ಸರ್.
ಮುಂದಿನ ಯೋಜನೆ ಇದೆಯಾ ಆ ಥರ ಮಾಡ್ಬೇಕು ಅನ್ನೋದ? ಸರ್ ಮುಂದಿನ ಯೋಜನೆಯಲ್ಲಿ ನಾವು ಆ ಒಂದು ಇದು ಮಾಡ್ತಿಲ್ಲ ಸರ್. ಯಾಕೆ ಅಂತಂತಂದರೆ ನಿಜ ಹೇಳ್ಬೇಕಂದ್ರೆ ನಾವು ಕೆಲವೊಂದು ಕಡೆ ನೋಡಿದ್ದೀವಿ, ಅದು ಫೇಲ್ಯೂರ್ ಆಗಿದೆ ಸರ್. ಸರ್ಕಾರದ ಈಗೇನು ಯಂತ್ರಧಾರೆ ಅಂತ ಹೇಳಿದ್ನಲ್ಲ, ಅದು ಕೆಲವೊಂದು ಜಾಗದಲ್ಲಿ ತುಕ್ಕುಗಟ್ತಾ ಇದೆ. ಹಾಗೇನೆ ಅವು ಅಂದ್ರೆ ಯಾರು ಉಪಯೋಗಿಸ್ಕೊಳ್ಳದ ಇಲ್ದ ಅಂತ ಒಂದು ಸರ್. ಆಮೇಲೆ ಈಗ ಏನಾಗಿದೆ, ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳಾಗಿದ್ದಾವೆ ಸರ್ ಹಳ್ಳಿಗಳಲ್ಲಿ. ಎಲ್ಲರ ಹತ್ರನೂ ಅವರದೇ ಆದ ಉಪಕರಣಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾರ ಮೇಲೂ ಅವಲಂಬನೆ ಆಗದೆ ಸ್ವಂತ ತಾವೇ ಮಾಡ್ಕೋಬೇಕು ಅಂತ ಹೇಳಿ ಆತರ ಮಾಡ್ಕೊಂಡಿದ್ದಾರೆ ಅಲ್ವಾ? ಹೌದು ಸರ್. ಈಗ ಆಕಾಶ್, ನಿಮ್ಮನ್ನ ಸಂಪರ್ಕಿಸುವುದಾದರೆ ರೈತ ಬಾಂಧವರಾಗಿರ್ಲಿ, ಇನ್ನು ನಿಮ್ಮ ಹಾಗೇನೆ ನವ ಉದ್ಯಮದಲ್ಲಿ ತೊಡಗಿಸಿಕೊಂಡು ತಮ್ಮ ಒಂದು ಜೀವನವನ್ನು ಸಾಗಿಸುವುದಾದರೆ ಅಥವಾ ತಮ್ಮಿಂದ ಕಲಿಯುವುದಾದರೆ ತಮ್ಮ ಒಂದು ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ದೂರವಾಣಿ ಸಂಖ್ಯೆ 96 32 49 78 91. ನಮ್ಮದು ಫರ್ಮ್ ಹೆಸರು ಬಂದ್ಬಿಟ್ಟು ಹೊಂಬಾಳೆ ಅಗ್ರಿ ಸೊಲ್ಯೂಷನ್ಸ್, ಕಾಕ್ನೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಈಗ ಇವರಂತೆ ತಾವು ಕೂಡ ಸ್ಟಾರ್ಟಪ್ ಅಂದರೆ ಒಂದು ಉದ್ಯಮ ಆರಂಭ ಮಾಡುವುದಾದರೆ ಇವರಿಂದ ತಾವು ಸಲಹೆ ಪಡ್ಕೊಳ್ಬಹುದು, ಇವರಿಗೆ ಸಂಪರ್ಕಿಸಬಹುದು. ಹಾಗೆ ಇವರು ಒಂದು ಏನು ಸಲಹಾ ಕೇಂದ್ರ ತೆಗೆದಿದ್ದಾರೆ, ಹೊಂಬಾಳೆ ಅಗ್ರಿ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಕಾಕನೂರಿನಲ್ಲಿ, ಅಲ್ಲಿ ಕೂಡ ತಾವು ಭೇಟಿ ನೀಡಿ ಇವರಿಂದ ಮಾಹಿತಿ ಪಡ್ಕೊಂಡು ತಾವು ಕೂಡ ಇವರ ಹಾಗೇನೆ ಉದ್ಯಮವನ್ನು ಆರಂಭಿಸುವುದಾದಲ್ಲಿ ಇವರನ್ನು ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೇನೆ, 9632497891. ಈ ಸಂಖ್ಯೆಯನ್ನು ಸಂಪರ್ಕಿಸಿ ಇವರನ್ನ. ಸಮಯ ಹೇಳ್ತೀರಾ, ಯಾವ ಸಮಯದಿಂದ ಯಾವ ಸಮಯದವರೆಗೆ ಸಂಪರ್ಕ ಮಾಡಬಹುದಂತ? ಸರ್ 10 ಗಂಟೆಯಿಂದ 5 ಗಂಟೆವರೆಗೂ ಸಂಪರ್ಕ ಮಾಡಬಹುದು. ನಾವು ಕೆಲವೊಮ್ಮೆ ಕ್ಷೇತ್ರ ಭೇಟಿ ಅಲ್ಲಿಗೆ ಹೋದಾಗ ಇಲ್ದಿರ್ಬೋದು, ಕರೆ ಮಾಡಿ ಇದ್ರೆ ಹೇಳ್ತೀವಿ ಸರ್, ಇಂಥ ಟೈಮಿಗೆ ಬಂದರೆ ಸಿಗ್ತೀವಿ ಅಂತ ಹೇಳಿ. ತುಂಬ ಧನ್ಯವಾದ ಆಕಾಶ್ ಎನ್ನಾರವರೇ. ಇದುವರೆಗೆ ತಾವು ಉದ್ಯಮಶೀಲತೆ ಸ್ಟಾರ್ಟಪ್ ಈ ಕುರಿತು ಅಂದರೆ ಹೊಂಬಾಳೆ ಅಗ್ರಿ ಸೊಲ್ಯೂಷನ್ ಕಾಕನೂರಿನಲ್ಲಿ ಏನು ತಾವು ಸೇವೆ ಸಲ್ಲಿಸ್ತಾ ಇದ್ದೀರಾ ರೈತ ಬಾಂಧವರಿಗೆ, ಇದು ತುಂಬ ಒಂದು ಮೆಚ್ಚುಗೆ ಮತ್ತು ಪ್ರಶಂಸನೀಯ ಮತ್ತು ತಮಗೆ ತೃಪ್ತಿ ನೀಡ್ತಕ್ಕಂಥ ಒಂದು ಉದ್ಯೋಗ ಆಗಿ ಮುಂದೆ ಕೂಡ ಹೊರ ಹೊಮ್ಮಲಿ ಅಂತಂತ ಹೇಳಿ ನಾವು ಕೂಡ ಆಶಿಸುತ್ತಾ ಈ ಒಂದು ಕೇಂದ್ರಕ್ಕೆ ಬಂದು ತಾವು ಮಾಹಿತಿ ನೀಡಿದ್ದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600.